ವಿದ್ಯೆ ಕಲಿಸಿದ ಗುರು ಆ ದ್ರೋಣಾಚಾರ್ಯರ ಕೈಯನ್ನೇ ಕಡಿಯೋಕೆ ಬಂದ ಆ ಶಿಷ್ಯ ಇವಾಗಲೂ ಇದಾನ. ದ ಲೆಸನ್ ಆಫ್ ಡೆತ್ ಟು ದಿ ಮಾಸ್ಟರ್ ಆಫ್ ವಾರ್. ಅಧ್ಯಾಯ 1 ಅರ್ಜುನದ ವಿಷದ ಯೋಗ. ಶ್ಲೋಕ 3. ಪಶ್ಯೈತ ಪಾಂಡುಪುತ್ರಾಣಂ ಆಚಾರ್ಯ ಮಮತೀಂ ಚಮು ವ್ಯೂಢಂ ದ್ರುಪದ ಪುತ್ರೇಣ ತವ ಶಿಷ್ಯೇನ ಧೀಮಥ. ಈ ಶ್ಲೋಕದ ಶಬ್ದಾರ್ಥ: ಪಶ್ಯ ನೋಡಿರಿ, ಏತಾಂ ಈ ಪಾಂಡುಪುತ್ರಾಣಂ ಪಾಂಡುರಾಜರ ಪುತ್ರರು, ಆಚಾರ್ಯ ಗುರುಗಳೇ, ಮಹಾತ್ಮಿನ್ ದೊಡ್ಡದಾರಿ, ಚಮುಂ ಸೇನಾ ಬಲವನ್ನು, ವ್ಯೂಢಂ ವ್ಯೂಹ ರಚನೆಯಲ್ಲಿರುವ, ದ್ರುಪದ ಪುತ್ರೇನ ದ್ರುಪನ ಮಗನಿಂದ, ತ್ವ ಶಿಷ್ಯೇನ ನಿಮ್ಮ ಶಿಷ್ಯನಿಂದ, ಧೀಮಂತನಾದ ಬಹಳ ಬುದ್ಧಿವಂತನಾದ. ಈ ಶ್ಲೋಕದ ಅರ್ಥ ಏನು ಅಂದರೆ, ನಾನು ನಿಮಗೆ ಮುಂಚೆ ಹೇಳಿರೋ 2ನೇ ಶ್ಲೋಕದಲ್ಲಿ ದುರ್ಯೋಧನ ಓಡೋಗ್ತಾನೆ ಗುರುಗಳ ಹತ್ರ. ಏನಕ್ಕೆ ಹೋಗ್ತಾನೆ? ಸುಮ್ಮನೆ ಹೋಗಲ್ಲ, ಅಲ್ಲೊಂದು ರಾಜತಾಂತ್ರಿಕ ಬುದ್ಧಿನ ತೋರ್ಸಕ್ಕೆ ಹೋಗ್ತಾನೆ. ಐ ಟೋಲ್ಡ್ ಯು ಬಿಫೋರ್ ದಟ್ ದುರ್ಯೋಧನ ಇಸ್ ವೆರಿ ಗುಡ್ ಇನ್ ಪಾಲಿಟಿಕ್ಸ್. ಅಲ್ಲೋಗ್ಬಿಟ್ಟು ಗುರುಗಳನ್ನ ತಲೆ ಕೆಡ್ಸಕ್ಕಂತಾನೆ ಹೋಗ್ತಾನೆ. ಗುರುಗಳು ಯಾರು? ದ್ರೋಣಾಚಾರ್ಯ. ಹಿ ಈಸ್ ಅ ಕಾಮನ್ ಟೀಚರ್ ಫಾರ್ ಬೋತ್ ಪಾಂಡವಾಸ್ ಅಂಡ್ ಕೌರವಾಸ್. ದುರ್ಯೋಧನ ಇಲ್ಲಿ 3 ಗಂಭೀರವಾದ ವಿಚಾರನ ಹೇಳಕ್ ಬಂದಿದ್ದಾನೆ ಗುರುಗಳಿಗೆ. ಮೊದಲನೇದು ದ್ರೋಣಾಚಾರ್ಯರ ತಪ್ಪನ್ನ ನೆನಪಿಸೋದು. ನಿಮ್ಮನ್ನೇ ಕೊಲ್ಲೋಕಂತ ಜನಿಸಿರೋನ್ಗೆ ನೀವು ಯುದ್ಧ ವಿದ್ಯೆನ ಹೇಳ್ಕೊಟ್ಬಿಟ್ರಲ್ಲ ಗುರುಗಳೇ. ಎರಡನೇದು ಏನ್ ಹೇಳ್ತಾನೆ ಅಂತ ಅಂದ್ರೆ, ನಿಮ್ಮ ವಿದ್ಯೆನೇ ಈಗ ನಿಮ್ಮ ವಿರುದ್ಧ ನಿಲ್ಲೋದು ಎಚ್ಚರ. ಗುರುವಿನ ದಯೆ ಇರೋದ್ರಿಂದನೇ ಅಪಾಯ. ಕೊಟ್ಟಿರೋ ವಿದ್ಯೆಯಿಂದ ಇಂದು ಪಾಂಡವರ ಸೈನ್ಯ ಹೇಗೆಲ್ಲ ಪವರ್ಫುಲ್ ಪ್ಯಾಕ್ಡ್ ಆಗಿದೆ ನೋಡಿ ವಾರ್ನಿಂಗ್ ತರ ಹೇಳ್ತಿದೆ. ಮೂರನೇದು, ಪಾಂಡವರ ಮೇಲೆಲ್ಲ ಪಕ್ಷಾತಾಪ ಮಾಡಕ್ ಹೋಗ್ಬೇಡಿ ಅಂತ ಒಂದು ಒತ್ತಡ ಕೊಡ್ತಿದ್ದೆ ನಾನು. ಮೊದಲೇ ದ್ರೋಣಾಚಾರ್ಯರಿಗೆ ಅರ್ಜುನನ್ ಮೇಲೆ ಅತಿಯಾದ ಪ್ರೀತಿ ಇರೋದು. ಈ ದುರ್ಯೋಧನ ಯೋಚನೆ ಏನಾಗಿತ್ತು ಅಂತ ಅಂದ್ರೆ, ಯುದ್ಧದಲ್ಲಿ ಶಿಷ್ಯ ಪ್ರೇಮ ಏನಾದ್ರು ತೋರಿಸಿದ್ರೆ ಸೋಲು ನಿಶ್ಚಿತ ಅಂತ ಗೊತ್ತಿತ್ತು ಅವ್ನು. ಇವ್ರು ವಿಚಾರನ ಗುರುಗಳ ತಲೆಗೆ ಹಾಕಿ ಒತ್ತಡ ನೀಡ್ತಿದ್ದಾನೆ. ಒಂದೇ ಸಲ ಹೇಳ್ಬೇಕಂದ್ರೆ ಗುರು, ದುರ್ಯೋಧನ ದ್ರೋಣಾಚಾರ್ಯರಿಗೆ ಅವ್ರ ಸೈನ್ಯ ತೋರ್ಸಕ್ ಹೋಗಿರ್ಲಿಲ್ಲ, ಅವ್ರ ತಪ್ಪುಗಳು ತೋರ್ಸಕ್ ಹೋಗಿದ್ದ.